ಎಲ್ರಿಗೂ ನಮಸ್ತೆ. GDS ಬಂದವರೇ, ನಿಮಗೆ ಇವಾಗ ಗೊತ್ತಿದೆ ಎಲ್ರಿಗೂ APT 2.0 ಇದು ಇಂಪ್ಲಿಮೆಂಟೇಷನ್ ಆಗಿದೆ. ಸೊ ಈ ಫೀಲ್ಡಲ್ಲಿ ನಾವೀಗ ಲೀವ್ ಅಪ್ಲೈ ಮಾಡೋದು ಸುಮಾರು GDS ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಲೀವ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತೇಳಿ. ಸುಮಾರು ಜನಕ್ಕೆ ಇದು ಲೀವ್ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಗೊಂದಲ ಇದೆ ಸುಮಾರು GDSಗೆ. ಸೊ ಆದ್ದರಿಂದ ಇದನ್ನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ 2.0 ಇದರಲ್ಲಿ APT 2.0ದಲ್ಲಿ ಲೀವ್ ಅಪ್ಲೈ ಮಾಡೋದು ಸಿಂಪಲ್ ಇದೆ. ನಿಮ್ಮ ಮೊಬೈಲಲ್ಲೇ ನೀವು ಲಾಗಿನ್ ಆಗಿ ನಿಮ್ಮ ಎಂಪ್ಲಾಯ್ ID ಮತ್ತು ಪಾಸ್ವರ್ಡನ್ನು ಹಾಕಿ ನಿಮ್ಮ ಮೊಬೈಲಲ್ಲೇ ಲೀವ್ ಅಪ್ಲೈ ಮಾಡ್ಬೋದು. ಇದು ತುಂಬ ಸಿಂಪಲ್ ಇದೆ. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈಗ ಆಲ್ರೆಡಿ ನಾನು ಹುಬ್ಬಳ್ಳಿ ಈ ಸಬ್ ಡಿವಿಷನ್ ಗ್ರೂಪಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೀನಿ, ಯಾವ ರೀತಿ ಅದು ಓಪನ್ ಮಾಡಬೇಕು ಅಂತೇಳಿ ಲಿಂಕ್ ಇದೆ. ಸೊ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಇದು ಆಲ್ರೆಡಿ ನಾನು ಓಪನ್ ಮಾಡಿದ್ದೆ. ನಾನು ಲಾಗೌಟ್ ಆಗಿ ತೋರಿಸ್ತೀನಿ. ಏನು ಅಂತ ಹೇಳಿದರೆ, ನಿಮಗೆ ಇಲ್ಲಿ 3 ಡಾಟ್ ಇರುತ್ತೆ. 3 ಡಾಟಲ್ಲಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಅನ್ನೋದು ನಿಮಗೆ ಆಪ್ಷನ್ ಇರುತ್ತೆ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, ಇದನ್ನು ಇಲ್ಲಿ 3 ಡಾಟ್ ಏನಿರುತ್ತೆ, ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಅನ್ನೋದಿದೆ. ಇದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಸೊ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೇನು ಮಾಡ್ತೀರಿ ಅಂತ ಹೇಳಿದರೆ, ನಿಮ್ಗೆ ಆಪ್ಷನ್ ಇದೆ ಎಂಪ್ಲಾಯ್ ID ಮತ್ತು ಪಾಸ್ವರ್ಡ್ ಅಂತ ಅನ್ನೋದಿದೆ. ಪಾಸ್ವರ್ಡ್ ಏನಿದೆ ಅಂತ ಹೇಳಿದರೆ, ಡಿಫಾಲ್ಟ್ ಪಾಸ್ವರ್ಡು D ಕ್ಯಾಪಿಟಲ್ ಇರುತ್ತೆ, DOP@12345. ಇನ್ನೊಂದು ಸರಿ ಹೇಳ್ತೀನಿ, ಯೂಸರ್ ಎಂಪ್ಲಾಯ್ ID ಬಂದುಬಿಟ್ಟು ನಿಮ್ಮದು ಎಂಪ್ಲಾಯ್ ID ಇರುತ್ತೆ. ಪಾಸ್ವರ್ಡ್ ಜಾಗದಲ್ಲಿ D ಕ್ಯಾಪಿಟಲ್ ಇರುತ್ತೆ, DOP@12345. ಇದನ್ನು ಆಲ್ರೆಡಿ ನಾನು ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ ನಿಮಗೆ. ಸೊ ಎಕ್ಸಾಂಪಲ್ ನಾನೀಗ ಲಾಗಿನ್ ಆಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತೇಳಿ ಲೀವ್ ಅಪ್ಲೈ ಮಾಡೋದು. ಎಂಪ್ಲಾಯ್ ID ಜಾಗದಲ್ಲಿ ನಾನು ಎಂಪ್ಲಾಯ್ ID ಹಾಕ್ತಾ ಇದ್ದೀನಿ. ಸೊ ಎಂಪ್ಲಾಯ್ ID ಹಾಕಿದ್ದೀನಿ. ಇಲ್ಲಿ ಪಾಸ್ವರ್ಡ್ ಜಾಗದಲ್ಲಿ DOP12345 ಹಾಕ್ತಾ ಇದ್ದೀನಿ ನಾನು. ಇಲ್ಲಿ D ಕ್ಯಾಪಿಟಲ್ ಇರುತ್ತೆ, DOP@12345. ಸೊ ಪಾಸ್ವರ್ಡ್ ಏನಿದೆ ಅಂತೇಳಿ ನೀವೇನು ಹಾಕಿದ್ದೀರಿ ಕರೆಕ್ಟ್ ಇದೆಯಲ್ಲ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸೈನ್ ಇನ್ ಕ್ಲಿಕ್ ಮಾಡಿ. ಓಕೆ, ಈಗ ನಾವು ಪಾಸ್ವರ್ಡು ಮತ್ತು ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆದರೆ ನಿಮಗೆ ಇದು ಈ ರೀತಿ ಓಪನ್ ಆಗುತ್ತೆ, ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೆಲ್ಲಿ ನಿಮಗೆ ಆಪ್ಷನ್ ಇರೋದಿಲ್ಲ ಲೀವ್ ಅಪ್ಲೈ ಮಾಡೋದಕ್ಕೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಂತ ಹೇಳಿದರೆ, ಕೆಳಗಡೆ ಬಂದರೆ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಕೆಳಗಡೆಗೆ ಇಲ್ಲಿ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ, ನಿಮ್ಮ ಪರ್ಸ್ನಲ್ಲು ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಓಪನ್ ಆಗುತ್ತೆ. ಸೊ ಎಂಪ್ಲಾಯ್ ಸೆಲ್ಫ್ ಸರ್ವಿಸಲ್ಲಿ ಹೋದರೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಲೀವ್ ಮ್ಯಾನೇಜ್ಮೆಂಟ್ ಅಂತ ಕಾಣ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ, ಲೀವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಅಲ್ಲಿ ಹೋದರೆ ನಿಮಗೆ ಇಷ್ಟು ಆಪ್ಷನ್ಸು ಸಿಗುತ್ತೆ ನೋಡೋದಕ್ಕೆ. ಸೊ ಇಲ್ಲೇನು ಮಾಡ್ತೀರಾ ಅಂತ ಹೇಳಿದರೆ, ಅಪ್ಲೈ ಲೀವ್ ಅಂತ ಫಸ್ಟ್ ಆಪ್ಷನ್ನೇ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಲೀವ್. ಸೊ ಅಲ್ಲಿ ಹೋದರೆ ನಿಮಗೆ ಇಲ್ಲಿ ಅಪ್ಲೈ ಲೀವ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಈ ರೀತಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಲೀವ್ ಅಪ್ಲಿಕೇಶನ್. ಸೊ ಇಲ್ಲಿ ನೀವು ಫಿಲ್ ಮಾಡಬೇಕು. ಇಂಪಾರ್ಟೆಂಟ್ ಏನು ಗಮನಿಸಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ಫಸ್ಟು ಲೀವ್ ಅಪ್ಲೈ ಮಾಡಬೇಕಾದ್ರೆ ಲೀವ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಯಾರಿದ್ದಾರೆ ಅಂತ ನೋಡಬೇಕು. ಯಾಕೆಂದರೆ ಇದು ಮ್ಯಾಪಿಂಗ್ ಯಾರಿಗೆ ಆಗಿರುತ್ತೆ ಅವ್ರಿಗೆ ಇದು ಲೀವ್ ಅಪ್ಲಿಕೇಶನ್ ಹೋಗುತ್ತೆ. ಎಕ್ಸಾಂಪಲ್ ನಿಮ್ಮ ಎಲ್ಲ GDSದು ಸಬ್ ಡಿವಿಷನ್ ಹೆಡ್ಡಿಗೆ ಮ್ಯಾಪಿಂಗ್ ಆಗಿರುತ್ತೆ. ಅದು ಬಿಟ್ಟು ಬೇರೆ ಅಥವಾ ಈಗ ಈ ಸಬ್ ಡಿವಿಷನ್ದು ವೆಸ್ಟ್ ಸಬ್ ಡಿವಿಷನ್ಗೆ ಮ್ಯಾಪ್ ಆಗಿತ್ತು ಅಂದರೆ ರಾಂಗ್ ಆಗಿ ಅವ್ರಿಗೆ ಹೋಗುತ್ತೆ. ನೀವು ಇದನ್ನು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳಿದರೆ ಲೀವ್ ಎಲ್ಲಿ ಹೋಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಇದು ಕರೆಕ್ಟ್ ಮ್ಯಾಪಿಂಗ್ ಇದೆಯಾ ಅಂತ ಅನ್ನೋದು ನೋಡ್ಕೊಳೋದು ಒಂದು ಇಂಪಾರ್ಟೆಂಟು. ಸೊ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ. ಒಂದು ಪೋಸ್ಟ್ ಫ್ಯಾಕ್ಟೋ, ಕರೆಂಟ್ ಲೀವ್ ಮತ್ತು ಎಕ್ಸ್ಟೆನ್ಷನ್ ಆಫ್ ಲೀವ್ ಅಂತ 3 ಆಪ್ಷನ್ಸ್ ಇದೆ. ಸೊ ಈ 3 ಆಪ್ಷನಲ್ಲಿ ನೀವು ಪೋಸ್ಟ್ ಫ್ಯಾಕ್ಟೋ ಅಂತ ಹೇಳಿದರೆ, ಇಂದಿನ ಡೇಟಿಂದ ಯಾವುದಾದ್ರೂ ಅಪ್ಲೈ ಮಾಡೋದಿದ್ದರೆ ಪೋಸ್ಟ್ ಫ್ಯಾಕ್ಟೋದಿಂದ ಅಪ್ಲೈ ಮಾಡಬೇಕು. ಈಗ ಪ್ರೆಸೆಂಟ್ ನೀವು ಲೀವ್ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ಕರೆಂಟ್ ಲೀವ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎಕ್ಸ್ಟೆನ್ಷನ್ ಆಫ್ ಲೀವ್ ಅಂತ ಹೇಳಿದರೆ ಆಲ್ರೆಡಿ ನಿಮ್ಮದು ಲೀವ್ ಇದೆ. ಸೊ ಅದನ್ನೇ ಮತ್ತೆ ನೀವು ಕಂಟಿನ್ಯೂ ಮಾಡಬೇಕಂದ್ರೆ ಈ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಎಕ್ಸ್ಟೆನ್ಷನ್ ಆಫ್ ಲೀವ್ ಆಗುತ್ತೆ. ಸೊ ಇಲ್ಲಿ ನಾನು
LWA ತೊಗೊತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಲೀವ್ ಟೈಪ್ಸ್ ಬರುತ್ತೆ. GDS ಪೇಯ್ಡ್ ಲೀವ್, GDS LWA, GDS ಸ್ಪೆಷಲ್ CL, ಆಮೇಲೆ GDS ಎಮರ್ಜೆನ್ಸಿ ಲೀವ್ ಅಂತ ಬರುತ್ತೆ ಆಪ್ಷನ್ಸು. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ LWA ಅಪ್ಲೈ ಮಾಡ್ತೀನಿ. ಸೊ LWA ಕ್ಲಿಕ್ ಮಾಡಿ ಇಲ್ಲಿ ಫ್ರಮ್ ಡೇಟು ಟು ಡೇಟು ಯಾವ ಡೇಟಿಂದ ಯಾವ ಡೇಟ್ವರೆಗೂ ಅಪ್ಲೈ ಮಾಡಬೇಕು ಅಂತ ಬರುತ್ತೆ. ಸೊ ಇಲ್ಲಿ ನಾನು ಫ್ರಮ್ ಡೇಟ್ ತೊಗೊತೀನಿ. ಫ್ರಮ್ ಡೇಟಲ್ಲಿ ಹೋಗಿ ನಾನು ಡೇಟ್ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ಲು ಡೇಟಿಗೆ ನಾನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಎಕ್ಸಾಂಪಲ್ ಇವತ್ತೇ ತೊಗೊತೀನಿ. 4 ಇವತ್ತಿಂದ ನನಗೆ ಲೀವ್ ಬೇಕು ಅಂತ ಹೇಳಿದರೆ ಫ್ರಮ್ ಡೇಟ್ ಇವತ್ತಿಂದ ಹಾಕ್ತೀನಿ. ಟು ಡೇಟ್ ಎಲ್ಲಿವರೆಗೂ ಬೇಕು ಅಂತ ಹೇಳಿದರೆ ನನಗೆ ಈ ತಿಂಗಳು 30ರವರೆಗೂ ಬೇಕು ಲೀವು. ಸೊ ನಾನು ಡೇಟ್ ಸೆಲೆಕ್ಟ್ ಮಾಡ್ತೀನಿ, ಎಷ್ಟು ದಿನ ಬೇಕು ಅಷ್ಟು ದಿನ. ಸೊ ಆಟೋಮೆಟಿಕ್ಕಾಗಿ ಇಲ್ಲಿ ನಂಬರ್ ಆಫ್ ಡೇಸ್ ಎಷ್ಟು ದಿನ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನು ತೋರಿಸುತ್ತೆ. ಸೊ ಇಲ್ಲಿ ಪ್ರಿಫಿಕ್ಸು ಮತ್ತು ಸಫಿಕ್ಸ್ ಕೂಡ ಎಂಟ್ರಿ ಮಾಡೋದಕ್ಕಿದೆ. ಸೊ ನಾನು ಯಾವುದೇ ಪ್ರಿಫಿಕ್ಸು ಸಫಿಕ್ಸು ತೊಗೊತಾ ಇಲ್ಲ. ಇಲ್ಲಿ ಇಂಪಾರ್ಟೆಂಟು ರೀಸನ್ ಫಾರ್ ಲೀವ್ ಅಂತ ಇದೆ. ಇಲ್ಲಿ ರೀಸನ್ಸ್ ತೋರಿಸ್ಬೇಕಾಗುತ್ತೆ. ನಾನು ಇಲ್ಲಿ ಪರ್ಸ್ನಲ್ ರೀಸನ್ಸ್ ತೋರಿಸ್ತಾ ಇದ್ದೀನಿ. ಸೊ ನನ್ನ ಪರ್ಸ್ನಲ್ಗಾಗಿ ನಾನು ಲೀವ್ ತೊಗೊತಾ ಇದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ರೀಸನ್ಸ್ ತೋರಿಸಿದ ಮೇಲೆ ಪರ್ಮಿಷನ್ ರಿಕ್ವೈರ್ಡ್ ಟು ಲೀವ್ ಹೆಡ್ ಕ್ವಾರ್ಟರ್ಸ್ ಅಂತ ಇದೆ. ಸೊ ನಾವು ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅಥವಾ ಇಲ್ಲೇ ಇರ್ತೀನಿ, ಡ್ಯೂಟಿ ಸ್ಟೇಷನಲ್ಲೇ ಇರ್ತೀನಿ ಅಂತ ಹೇಳಿದರೆ ಅದನ್ನು ಕ್ಲಿಕ್ ಮಾಡೋಗುತ್ತೆ ಇಲ್ಲ. ಸೊ ನಾನು ಎಕ್ಸಾಂಪಲ್ ಈಗ ನಾನು ಬೇರೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಹಂಗಾಗಿ ಪರ್ಮಿಷನ್ ಲೀವ್ ಹೆಡ್ ಕ್ವಾರ್ಟರ್ ತೊಗೊತಾ ಇದ್ದೀನಿ. ಇಲ್ಲಾದಮೇಲೆ ಇಲ್ಲಿ ಲೀವ್ ಸ್ಟೇಷನ್ ಅಂದರೆ ನೀವು ಲೀವ್ ಜಾಗದಲ್ಲಿ ಎಲ್ಲಿ ಇರ್ತೀರಾ, ಯಾವ ಜಾಗದಲ್ಲಿ ಇರ್ತೀರಾ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಲೀವ್ ಸ್ಟೇಷನ್ನು ಬಿಜಾಪುರ ಹಾಕ್ತಾಯಿದ್ದೀನಿ ಎಕ್ಸಾಂಪಲು.